ಮನವೇ ನಮ್ಮ ಆಸ್ತಿಯಮ್ಮ ಒಡವೆ ಬಂಗ. ಸಾಕ್ ನಿಲ್ಲಿಸ್ರು. ದೇಹಕ್ಕೆ ಉಸಿರೇ ಭಾರ ಅಂತೆ, ಆದ್ರೆ ಈ ಬಾಡಿಗೆ ಜೀವನನೇ ಭಾರ ಆಗಿದೆ. ಗಂಡನ ಬಾಳಿಗೆ ನಾರಿನೇ ಸ್ವರ್ಗಕ್ಕೆ ದಾರಿ ಅಂದ್ರು ಮಹಾನ್ ಭಾವ್ರು. ಆ ನಾರಿ ಮುನಿದ್ರೆ ಮಾರಿ ಅಂತ ಹೇಳಿದವ್ರು ಕೂಡ ಅದೇ ಮಹಾನ್ ಭಾವ್ರು. ಈ ಉತ್ತರ ಜೊತೆ ಹೆಂಗಾದ್ರೂ ಜೀವನ ಮಾಡ್ಬೋದು, ಆದ್ರೆ ಈ ಮೆಮೊರಿ ಲಾಸ್ ಎಂತಿ ಜೊತೆ ಜೀವನ ಮಾಡೋದು ಐತಲ್ಲ, ಅದ್ರ ಕಷ್ಟ ನನ್ ಶತ್ರುಗೂ ಬರ್ಬಾರ್ದು ಜಗಣ. ರೀ 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 ನೀವ್ ಯಾವಾಗ್ಲೂ ನಂಗ್ ಮರ್ಗು ಅಂತ ಬೈತಿದ್ರಿ ನೋಡಿ. ಹೇಗ್ ಮರಿದೇನೆ ಮಾರ್ಕೆಟ್ ಹೋಗಿ ಚಿಂಟುನ್ ಕರ್ಕೊ ಬಂದಿದ್ದೀನಿ. ಲೇ ನಮ್ಗಿನ್ನೂ ಮಕ್ಳೇ ಆಗಿಲ್ಲ. ಯಾರ ಇವಳು? ಅಯ್ಯೋ ಯೋ ನಿಂತ್ಕಲಮ್ಮ. ಅಯ್ಯೋ ಏ ಏನಮ್ಮ ಅಷ್ಟೊಂದು ಕಿರ್ಸ್ಕೊಂಡು ಕೂಗ್ತಾ ಇದ್ರು, ಹಂಗೆ ಓದ್ತಿದ್ಯಲ್ಲ, ತಲೆಗಿಲ್ಲ ಕೆಟ್ಟಾಯ್ತಾ? ಸಾರಿ ಸರ್, ಅವಳು ಸ್ವಲ್ಪ ಲೂಸು. ಲೂಸಾ ಅಯ್ಯೋ ಲೂಸ್ ಅದು ಯಾಕಯ್ಯ ಮನೆಗ್ ಬಿಟ್ಟೆ ಹಾಸ್ಪಿಟಲ್ಗೆಲ್ಲ ಸೇರ್ಸು. ಅಯ್ಯೋ ಬಾ ಮಕ್ಳೆ ನೀನು. ಅಂದ್ರೆ ನಮ್ಮ ಮಕ್ಳಾಗಿಲ್ವಾ? ನಮ್ಗಲ್ಲಿದೆ ಮಕ್ಳು ರೀ. ಮಕ್ಳು ತಂದ್ಕೊಡಕ್ ಯಾಕ್ರಿ ಮರುತ್ರಿ? ಲೇ ನೀನ್ ಹತ್ರ ಬಂದ್ರೆ ಸಾಕು ಓಡಿಬೇಡ ಕಡೆ. ಹಿಂಗೆ ಕಳ್ಳ ಅಂತ ಕೂಗಿ ಊರವರೆಲ್ಲ ಬಂದು ನನ್ಗೆ ಹೊಡಿಯೋ ತರ ಮಾಡಿದ್ರೆ ನಮ್ಗೆ ಎಲ್ಲಿಂದಲೇ ಮಕ್ಕಳಾಗ್ತವೆ. ಎಲ್ಲ ನಿನ್ ಮರಿ ಪ್ರಭಾವ. ಸರಿ ನಾನು ಸ್ನಾನಕ್ಕೆ ಹೋಗಿ ಬರ್ತೀನಿ. ಲೇ ರೀ ಬಾತ್ರೂಮ್ಗೆ ಗೋಡೆ ಕಟ್ಸೋದೇ ಮರ್ತೋದ್ರ? ಎಲ್ಲಿ ಮೆಂಟ್ಲು, ನೀನ್ ಹೋಗಿರೋದು ಬಾತ್ರೂಮ್ಗಲ್ಲ ಬಾಲ್ಕನಿಗೆ. ಏನ್ ಮರಿನ್ ಪ್ರಾಣಿನ ಅಳಿ ಅಂದಿರೇ. ಚೆನ್ನಾಗಿದ್ದೀರಾ? ಈ ಸಾರಿ ದೀಪಾವಳಿಗೆ ನಿಮ್ಮನ್ನ ನನ್ನ ಮಗಳನ್ನ ಊರಿಗೆ ಕರ್ಕೊಂಡು ಹೋಗ್ತೀನಿ. ದೊಡ್ಡ ಉಡುಗೊರೆ ಮಾಡಿದೀನಿ ಮಾವ. ಉಡುಗೊರೆಗೋಸ್ಕರ ಅಲ್ಲಿ ತನ ಯಾಕೆ ಕಾಯ್ಬೇಕು? ನಾನೇ ಕೊಡ್ಲಾ? ಕೊಡಿಲಿ. ನನ್ನ ಜೀವನನೇ ಹಾಳು ಮಾಡ್ಬಿಟ್ಟಲ್ಲೋ. ಏನ್ ಹೇಳಿದ್ರಿ ಇದು? ಹೆಣ್ಣು ಕೊಟ್ಟ ಮಾವ ಕಟ್ಟು ಕಟ್ಟ ದೇವ್ರ ಸೋಬಾರ ಅಂತಾರೆ. ನೀವ್ ಹಿಂಗ ಅವರ ಒಳದು. ಹೌದಪ್ಪ, ನೀನ್ ಐಶ್ವರ್ಯ ರೇನು ಅನುಷ್ಠಾನ ಕಟ್ಟ ಮದುವೆ ಮಾಡ್ಸಿದ್ಯಲ್ಲ, ಯಾವ್ದೋ ಪ್ರಾಣಿ ಕೊಟ್ಟು ಮದುವೆ ಮಾಡ್ಸಿದ್ಯಲ್ಲೋ ರೀ 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 ರೀ. ದೊಡ್ಡವ್ರೆಲ್ಲ ಹಾಗೆಲ್ಲ ಬೈಬಾರ್ದು ರೀ. ಸರಿ, ಇದೇನ ಇದು ಹೂವು ರೀ? ನೀವು ಹೂನ ಬಚ್ಚಲ ಮನೆಯಲ್ಲೇ ಬಿಟ್ಟಿದ್ರಿ, ಅದಕ್ಕೆ ತಂದು ಮುಡಿಸ್ದೆ. ಲೋ ಮಾವ, ನೋಡ ನೋಡ್ತಾ ಇದ್ದೀನಿ ನಿನಗೋಗೈತೆ. ನೋಡ ನಿನ್ ಮಗಳ ನಾನು ಹೂ ಮುಡಿಯೋದು ಮರ್ತಿದ್ದೀನಿ ಅಂತ ನನಗೆ ಹೂ ಮುಡ್ಸಕ್ ಬರ್ತಾಳೆ. ಮುತ್ತಲಕ್ಷ್ಮಿ ಹೂ ಮುಟ್ಕೋಬೇಕಾದರೂ ಅಳಿ ಅಂದ್ರು. ಅಲ್ಲ ನೀನು ಮರ್ತದ್ದು ಮಾವ. ನಾನು ಅಪ್ಪ ನನ್ನನ್ನು ಮರೆಯಲ್ಲ. ತಗಳಪ್ಪ. ನಾನು ಹೆಂಡತಿ, ಅವರು ಗಂಡ. ಕರೆಕ್ಟ್, ನಾನು ಅಪ್ಪ. ಅಪ್ಪ ಮಧ್ಯ ನೀನೇನು ಶೇಖಬುಲ್ಲ. ಮುತ್ತಲಕ್ಷ್ಮಿ, ನಾನು ನಿಮ್ಮ ಅಪ್ಪ ಕಣಮ್ಮ. 25 ವರ್ಷ ನೀನು ಕಾಯಿಲೆ ಸಹಿಸ್ಕೊಂಡು ಸತ್ತು ಬದುಕಿರೋ ನಿಮ್ಮ ಅಪ್ಪ ಕಣಮ್ಮ. ಅಪ್ಪಯ್ಯ ಕ್ಷಮಿಸ್ಬಿಡಿ ಅಪ್ಪಯ್ಯ, ತಪ್ಪಾಯ್ತಪ್ಪಯ್ಯ, ಮರ್ತೋಗ್ಬಿಟ್ಟೆ. ನೀನ್ ನೆನಪಲ್ಲಿ ಇಟ್ಕೊಳ್ಳೋದೇ ಆಶ್ಚರ್ಯ, ಇನ್ನು ಮರ್ತೋಗೋದ್ರಲ್ಲಿ ಯಾವ ಆಶ್ಚರ್ಯ ಇಲ್ಲ ಮೇಡಮ್ಮ. ಸರಿ ಅಮ್ಮ ಹೇಗಿದ್ದಾಳೆ? ನೆಗದ್ ಬಿದ್ದು ನೆಲ್ಲಿಕಾಯಿ ಆದ್ಲು. ಆಳಿ ಅಂದ್ರೆ ನೀವಿಬ್ರು ಇಷ್ಟ ಅನ್ಯೋನ್ಯವಾಗಿರೋದ್ ನೋಡಿ ಖುಷಿ ಆಗ್ತಿದೆ. ನನ್ನ 4ನೇ ಮಗಳು ದೀಪಾವಳಿ ಹಬ್ಬ ಕರ್ತಾಳೆ, ನಾ ಇನ್ನು ಬರ್ತೀನಿ. ಅದನ್ನ ದೀಪಾವಳಿ ಕರ್ಕೊಂಡು ಹೋಗ್ತಾರೆ ಅಂದಲು. ನಿಮ್ಮಿಬ್ರು ದೀಪಾವಳಿ ಕರ್ಕೊಂಡು ಹೋದ್ರೆ ನಂದಿ
ಕಣ. ಏನು ಯಾರು ಇಲ್ದೇ ಇರೋ ಟೈಮ್ ನಲ್ಲಿ ನನ್ ರೂಮ್ಗೆ ನುಗ್ಗಿ ನನ್ ಕೈ ಹಿಡಿಯಕ್ಕೆ ಎಷ್ಟೋ ಧೈರ್ಯ ನಿಂಗೆ. ಅಯ್ಯಪ್ಪ ಅಯ್ಯ ಏನು ನಾನು ನಿನ್ ಗಂಡ ಕಡೆ. ಕಣ್ಣನ ಅಯ್ಯೋ ಕ್ಷಮಿಸ್ಬಿಡ್ರಿ ಕ್ಷಮಿಸ್ಬಿಡ್ರಿ. ನೀ ಎದ್ದೇಳ್ರಿ, ನೋವು ಆಯ್ತಾ ರೀ? ಆನಂದ ಆಯ್ತಪ್ಪ. ನನ್ನಿಂದ ನಿಮ್ಗೆ ತುಂಬಾ ಹಿಂಸೆ ಆಗ್ತಿದೆ ಅಲ್ವಾ? ಇಲ್ಲಪ್ಪ, ಹೇಳ್ಕೊಳಕ್ ಆಗದೆ ಇಷ್ಟು ಸಂತೋಷ ಆಗ್ತಾ ಇದೆ. ಕ್ಷಮಿಸ್ಬಿಡ್ರಿ. ಲೇ, ನಿನ್ ಕೊಡ್ತಾ ಇರೋ ಟಾರ್ಚರ್ಗೆ ನಾನ್ ತಲೆ ಹುಳ ಬಿಟ್ಕೊಂಡು ನಾನ್ ಲೂಸ್ ಆಗ್ತಾ ಇದೀನಿ ಕಣಲೇ. ಅದಕ್ಕೆ ಚಿಂತೆ, ನಾನ್ ಕೊಬ್ಬರಿ ಎಣ್ಣೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡ್ತೀನಿ. ಮಾಡು ಮಾಡು ಮಾಡು. ಇದೇನ ಇದು? ಎಣ್ಣೆ ಒಂಥರ ಗಟ್ಟಿ ಗಟ್ಟಿ ಆಗಿದೆ, ಕೂದ್ಲಿ ಗಟ್ಟಗತಾನೆ ಇಲ್ಲ ರೀ. ನಿಮ್ ಕೂದ್ಲಿರೋದೆ ಹಾಗೆ, ನಾನೇನ್ ಮಾಡಕ್ಕಾಗತ್ತೆ? ಹೋಗ್ಲಿ ಬಿಡು, ಜಾಸ್ತಿ ಹಾಕು ಇನ್ನು ಸ್ವಲ್ಪ. ಆಯ್ತು ರೀ. ಉಳ್ದಿರೋದು ಇಷ್ಟೇ. ಎಲ್ಲಿ ಏನೇ ಅದು? ಕೊಬ್ಬರಿ ಎಣ್ಣೆ ರೀ. ಟಾಯ್ಲೆಟ್ ಕ್ಲೀನರ್ ಅಂತಂದು ಕೊಬ್ಬರಿ ಎಣ್ಣೆ ಅಂತ್ಯ? ಅಯ್ಯೋ ನನ್ನ ತಲೆ, ನೀನ ಮಾಡ್ತೀನಿ, ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಅಯ್ಯಪ್ಪ ಜಗ್ಗು ಬಾಬಾ, ಮೊನ್ನೆ ತಾನೇ ನಾನೇ ನನ್ನ ತಲೆ ಹಾಕಿದ್ದೆ, ನಂಗೆ ಏನೂ ಆಗ್ಲಿಲ್ಲ. ಪಾಪ ಅವ್ ತಲೆ ಏನಾಗಿದ್ಯೋ. ಆಮೇಲೆ ಬರ್ತೀನಿ. ಅಯ್ಯೋ ಯವಿ 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 ಯವಿ, ನನ್ ಮಗ ಎಷ್ಟ್ ದೊಡ್ಡ ಮನೆ ಕಟ್ಸವ್ನೆ. ಮದ್ವೆ ಆದ್ಮೇಲೆ ಹೆತ್ತಮ್ಮನೆ ಮರ್ತ್ಬಿಟ್ಟವ್ನೆ. ಯಪ್ಪ, ಏನ್ ಬಿಸ್ಲು, ಏನ್ ಶೆಕೆ. ಲೋ ಮಗನೇ ಮುರಾರಿ, ಮುರಾರಿ, ಇನ್ನು ಬರ್ಲಿಲ್ವಾ ಇವನು? ಏನ್ ಹಾಳಾಗೋದ? ಲೋ ಮಗನೇ ಮುರಾರಿ, ಮುರಾರಿ. ಅಯ್ಯೋ 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 ಅಯ್ಯೋ, ಯಾಕೆ ಹತ್ರ ಕಿತ್ಕೊಂತಿದ್ಯಾ? ಇನ್ನೂ ಅಡ್ಗೆ ಆಗಿಲ್ಲ. ಸದ್ಯಕ್ಕೆ ಈ ಬಟ್ಟೆ ತಗೊಂಡು ಜಾಗ ಖಾಲಿ ಮಾಡು. ಲೇ 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 ಮಂಗ್ಸಾಮ್ರಾಣಿ, ನಾನು ನಿಮ್ಮ ಅತ್ತೆ, ಭಿಕ್ಷಕ್ಕೆ ಅಲ್ಲ. ಇವಳಿಗೇನಾಯ್ತಪ್ಪ? ಇವಳಿಗೆ ಏನ್? ಯಾರ್ ನೀನು? ಲೇ, ನಾನ್ ಕಣೆ ನಿಮ್ಮ ಅತ್ತೆ. ನನ್ನ ಹತ್ರನೇ ಸುಳ್ಳು ಹೇಳ್ತೀಯಾ? ನೋಡೆ, ಅಲ್ಲಿ ಕೂತಾಳೆ ನಮ್ಮ ಅತ್ತೆ. ನಂಗೆ ಆವಾಜ್ ಆಗ್ತೀಯಾ? ಹೊಡಿತಾ ಇದೀಯನೆ. ಲೋ ಮಗ್ನ ಮುರಾರಿ, ನೀನೇನಾದ್ರೂ ಬರ್ಲಿಲ್ಲ ಅಂತಿದ್ರೆ ನನ್ ನಿಜವಾಗ್ಲೂ ಸಾಯಿಸ್ಬಿಡ್ತಿದ್ಲೋ ಕಣ ಇವಳು. ನಾನು ಸೊಸೆ, ಎಸ್, ಅವರು ಅತ್ತೆ. ಮಧ್ಯದಲ್ಲಿ ನೀನ್ ಯಾವ ದಾಸಯ್ಯ? ನಿಜವಾಗ್ಲೂ ನಾನೇ ನಿನ್ ಗಂಡ ಕಣೆ, ಅವ್ರು ನಿನ್ ದೊಡ್ಡ ಮಾವ ಕಣೆ, ಅವಳು ನಿನ್ ಅತ್ತೆ ಕಣೆ, ನಾನು ನಿನ್ ಹೆಂಡತಿ. ನೀನು ನನ್ ಗಂಡ, ಅವರು ನನ್ನ ಅತ್ತೆ. ಅತ್ತೆ ಕ್ಷಮಿಸ್ಬಿಡಿ ಅತ್ತೆ. ಇಷ್ಟೊತ್ತ ಕನ್ನ ಅರ್ಕ ತೋರಿಸ್ಬಿಟ್ಟು ಅತ್ತೆ ಅಂತ ಡೌ ಮಾಡ್ತಾಳೆ. ನೀನ್ ಬರಮ್ಮ, ನೀನ್ ಬೇಜಾರ್ ಮಾಡ್ಕೋಬೇಡ. ಬಟ್ಟೆ ಬರ ಕೇಳು. ಏನ ನೋಡ್ತಾ ನಿಂತಿದ್ಯಾ? ಅಮ್ಮಂಗೆ ಟೀನೋ ಕಾಫಿನೋ ಕೊಡು, ಹೋಗು. ಆಯ್ತು, ನಾನು ಸ್ನಾನ ಮಾಡ್ಕೊಂಡ್ ಬರ್ತೀನಿ. ತಗೊಳ್ಳಿ ಅತ್ತೆ. ಅತ್ತೆ, ನಂಚ್ಕೊಳಕ್ಕೆ ಬಿಸ್ಕೆಟ್ ತಗೊಂಡ್ಬರ್ತೀನಿ, ಚೆನ್ನಾಗಿರುತ್ತೆ.
ಹೊಡೆದಿದ್ ನೋವು ಇನ್ನೂ ಆಗಿಲ್ವಲ್ಲಪ್ಪ. ಯಾರೇ ನೀನು? ನಾನ್ ಕಡೆ ನಿಮ್ಮ ಅತ್ತೆ ನಾನು. ಏನೇ ಅಂದೆ ನೀನು? ನಿಮ್ಮ ಅತ್ತೆ ಸರಿ ನಿಮ್ಮ ಅತ್ತೆನಾ? ಯಾರು ಇಲ್ದೇ ಇರೋ ಟೈಮ್ ನಲ್ಲಿ ಗೂಳಿಯಾಗಿ ನುಗ್ಗಿದ್ದಲ್ವೇ ನಾವು. ನನ್ನ ಹತ್ರನೇ ಅತ್ತೆ ಅತ್ತೆ ಅಂತ ಕತೆ ಪಡಬೇಡ ದಯವಿಟ್ಟು ಸತ್ಯವಾಗ್ಲು ನಾನು ನಿಮ್ಮ ಅತ್ತೆ ಕಣೆ. ಯಾರು ಗೊತ್ತಿಲ್ಲ ಅಂತ ಕೇಳ್ಕೊಂಡಲ್ಲ ಅಂತ ಕೆಲ್ಸಕ್ಕೆ ಇಟ್ಕೊಂಡ್ರೆ ನನ್ನ ಹತ್ರನೇ ಅತ್ತೆ ಅಂತ ಕತೆ ಹೇಳ್ತೀಯ ಕಡೆ. ಹೊಡಿಬೇಡ ಮನೆನ ಕ್ಲೀನ್ ಮಾಡು. ನಾನಾ? ಹೌದು. ಸರಿ ಸರಿ. ಅಮ್ಮ ನೀನು ನನ್ನಮ್ಮ ನೆಲ ಒರೆಸ್ತಾ ಇದೀಯಾ? ನಮ್ಮಮ್ಮನ ಕೈಲಿ ನೆಲ ಯಾಕೆ ಒರೆಸ್ತಾ ಇದೀಯಾ? ಅಯ್ಯೋ ದೇವ್ರೆ, ಅವನನ್ನು ಮರ್ತ್ಕೊಳ್ಳಿ ಅಂತ ಕಾಸತ್ತೆ. ನೀನು ಈಗಡೆ ಬರಮ್ಮ. ಯಾರ ನೀನು? ನಾನಮ್ಮ ನಿನ್ನ ಮಗ. ನೀನ್ ಯಾರು ಅಂತ ನಂಗೆ ಗೊತ್ತೇ ಇಲ್ಲ. ನಾನು ನಿಮ್ಮ ಅಮ್ಮನಲ್ಲ, ನೀನ್ ನನ್ನ ಮಗನೂ ಅಲ್ಲ. ನನ್ನ ಮಗ ಸತ್ತು 10 ವರ್ಷ ಆಯ್ತು. ಅಯ್ಯ ನನ್ನ ಹೆಂಡತಿ ಕೈಲಿ ನಮ್ಮ ಅಮ್ಮಂಗೂ ಬಂತಲ್ಲಪ್ಪ. ಸರಿಯಾಗಿ ನೆಪ್ ಮಾಡ್ಕೊಮ್ಮ. ಮನೇಲಿ ಯಾವ ಗಂಡಸರು ಇಲ್ದೇ ಇರೋ ಟೈಮ್ ನಲ್ಲಿ ಅಮ್ಮ ಮಗ ಅಂತ ಸಂಬಂಧ ಹೇಳ್ಕೊಂಡು ಈ ಮನೆ ತೋಚ್ಕೊಂಡು ಹೋಗ್ ಬಂದಿದ್ಯಾ? ಹೊಡಿಬೇಡ ಕಡೆ, ಹೊಡಿಬೇಡ ಕಡೆ. ನಾನ್ ನಿನ್ ಗಂಡ ಕಡೆ ಮುರಾರಿ ನನಗ್ ಹೊಡೆದು ಪರಾರಿ ಆಗೋ ತರ ಮಾಡ್ಬೇಡ ಕಡೆ. ಹೋಗಿಯಪ್ಪ, ನಂಗೆ ನಾಚಿಕೆ ಆಗುತ್ತೆ. ಕಳ್ಳ ಅಲ್ಲೋಡು ಹೇಗ್ ನೋಡ್ತಿದ್ದಾನೆ. ನಾನು ನಿನಗೆ ತಾಳಿ ಕಟ್ಟಿದ ಗಂಡ ಇನ್ನೂ ಬದುಕಿರ್ಬೇಕಾದ್ರೆ ಅವ್ರಿಗೆ ನಿನ್ ಹುಡುಗ ಹಾಕ್ತಾರೆ. ಅಲ್ಲೋಡು ಒಳ್ಳೆ ಮನ್ಮಥಂತರ ಹೇಗ್ ಕೂತಿದ್ದಾನೆ. ಅವ್ರು ನನ್ ಗಂಡ ಆಗೋರು ಅಲ್ವೇನ್ರಿ? ನನ್ನ ಹಾಗೆ ನೋಡ್ಬೇಡಿ, ನಂಗೆ ನಾಚಿಕೆ ಆಗುತ್ತೆ. ಅಮ್ಮ ಅಮ್ಮ ಹಲೋ ಅಮ್ಮ, ನೆಕ್ಸ್ಟ್ ಪರ್ಫಾರ್ಮೆನ್ಸ್ಗೆ ಅವರೇ ಕ್ಲೀನ್ ಮಾಡ್ಕೊತಾರೆ. ಹೌದಾ? ವರ್ಷಕ್ಕೆ ಹೊಸಬ್ರು ಸಿಕ್ಕವ್ರೆ. ನಾವ್ ಹೋಗೋಣ ಬಾ ಅಮ್ಮ. ಮದ್ವೆ ಆಗೋ ಹುಡುಗಿ ನಾನ್ ಇಲ್ಲಿರ್ಬೇಕಾದ್ರೆ ಬೇರೆ ಹುಡುಗಿರ ಮೇಲೆ ಕಣ್ ಮಾಡ್ತೀರಾ? ನಾನ್ ನಿಮ್ಮನ್ ಬಿಡಲ್ಲ. ಜಗ್ಗೂಟಾಗ್ಲಿ. ಒಂದಂತೂ ಹೇಳ್ತೀನಿ, ಯಾವ್ದಾದ್ರು ಮುಂದೆ ಒಂದು ಪೀಳಿಗೆ ಅಂತ ಬಂದ್ರೆ ಯಾರಾದ್ರೂ ಕಲಾವಿದರು ತುಂಬಾ ಮೆರೀತಾ ಇದಾರಪ್ಪ ಅಂದ್ರೆ ಆ ಸಾಲಲ್ಲಿ ನೀವೆಲ್ಲ ನಿಂತ್ಕೊಂತೀರಿ ಒಂದಿನ. ಡೆಫಿನೆಟ್ ಆಗಿ ಇವನು ಬಾಯಿ ಸಕ್ಕರೆ ಹಾಕ ಅವನು ಅದೇನೋ ಅಪ್ಪನ ಅದೇಂಗೋ ಅದು ಪುಟ್ರಾಜ ಡ್ರಾಮಾ ಜೂನಿಯರ್ ವಿನ್ನರ್ ನೀನ್ ಏನಕ್ಕಾದೆ ಅಂತ ಕ್ಲೀನಾಗಿ ಹೇಳ್ಬೋದು. ಎಷ್ಟು ಟ್ಯಾಲೆಂಟ್ ಇದೆ ನಿನ್ಗೆ ಈ ವಯಸ್ಸಿಗೆ. ತುಂಬಾ ಖುಷಿ ಆಯ್ತು. ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರ್ಲಿ. ಓಕೆ, ತುಂಬಾ ಎನರ್ಜಿ ಇದೆ. ಇದೇ ತರನೇ ಕಂಟಿನ್ಯೂ ಮಾಡಿ. ಯು ಆರ್ ಗೋಯಿಂಗ್ ಟು ಬಿ ಅ ಬಿಗ್ಗೆಸ್ಟ್ ಅಸೆಟ್ ಟು ಅವರ್ ಕನ್ನಡ ಇಂಡಸ್ಟ್ರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮುಂದೆ ಫ್ಯೂಚರಲ್ಲಿ. ನಿಜವಾಗ್ಲೂ ಆಸ್ ಅ ಟೋಟಲ್ ಟೀಮ್ ನೀವು ತುಂಬಾನೇ ಚೆನ್ನಾಗಿ ಆಕ್ಟ್ ಮಾಡಿದ್ದೀರಾ. ನಿಜವಾಗ್ಲೂ ದೇ ಆರ್ ಸೂಪರ್ ಟ್ಯಾಲೆಂಟೆಡ್ ಪೀಪಲ್. ಇದ್ರ ಜೊತೆಗೆ ನೀವು ಮುಖ್ಯವಾಗಿ ಓದೋದ್ರ ಮೇಲೂ ಗಮನ ಇಡಬೇಕು. ಆಯ್ತಾ? ಇದು ಇಟ್ಸ್ ಎ ಹಾಬಿ. ಅದು ಜೊತೆಗಿರ್ಬೇಕು, ಕಲೆನೂ ಜೊತೆಗಿರ್ಬೇಕು. ಆಗ್ಬೋದಲ್ವಾ? ಅಣ್ಣ ಅದ್ರ ಜೊತೆಗೆ ನಮ್ದೊಂದು ರಿಕ್ವೆಸ್ಟ್ ಹೇಳಿ. ಮರವಿನ ಕಾಯಿಲೆ ಐತಲ್ವಾ, ಈಗ ಹಂಗೆ ನಮ್ಗೆ ಚಿರು ಸರ್ ಜೊತೆ ಮತ್ತೆ ಶರ್ಮಿಳಾ ಮಂಡ್ರೆ ಮೇಡಮ್ ಜೊತೆ ಮಾತಾಡ್ಬೇಕು ಅಂತ ಆಸೆ. ದಯಮಾಡಿ ಕರ್ಕೊಂಡೋಗಿ ಅಣ್ಣ ಫಸ್ಟ್ ಕರ್ಕೊಂಡೋಗಿ.
ಥ್ಯಾಂಕ್ಸ್ ಕೊಡ್ಬೇಕು ಅಂತ ಬಹಳ ಆಸೆ ಇತ್ತು. ಸೊ ಮೇಲ್ಗಡೆ ಬಂದ್ಬಿಟ್ಟೆ. ಥ್ಯಾಂಕ್ ಯು ಇಷ್ಟೇ ಅಲ್ಲ, ಹಂಗೆ ಒಂದು ಟಾಸ್ಕ್ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ. ಓಕೆ. ಈಗ ಇವರು ಮೆಮೊರಿ ಲಾಸ್ ಅಂತ ಮಾಡ್ಕೊಂಡು ಹೋದ್ರು. ಹಾಂ ನಾವು ಒಂದು ಚಿಕ್ಕದಾಗ ಒಂದು ರ್ಯಾಪಿಡ್, ನಾನು ಪಟ ಅಂತ ಕ್ವಶನ್ ಕೇಳ್ತೀನಿ, ಆದ್ರೆ ನಾನು ಕೇಳಿದ ಕ್ವಶನ್ ಬಿಟ್ಟು ಬೇರೆ ಉತ್ತರ ಹೇಳ್ಬೇಕು ನೀವು. ಸರಿ, ಟ್ರೈ ಮಾಡ್ತೀನಿ. ಅಣ್ಣ ರೆಡಿ? ರೆಡಿ. ಅಣ್ಣ ಎದುರುಗಡೆ ಮನೆ ಹುಡುಗಿ ಹೊಡಿತೀರಂತ ನಿಜನಾ? ನಾಳೆ ಬರ್ತೀನಿ. ನಾಳೆ ಕೊಡ್ತೀರಾ? ಜಗೇಶ್ ಅಣ್ಣ ಚೆನ್ನಾಗಿದ್ದೀರಾ? ಊಟ ಅಲ್ಲಿಗೆ ಬಂದಿತ್ತಾ? ಇಲ್ಲ, 1 ಸೆಕೆಂಡ್ ಕನ್ಫ್ಯೂಸ್ ಆಯ್ತು. ನಾನು ಕರೆಕ್ಟಾಗಿ ಮಾತಾಡ್ತಾ ಇದ್ದೀನಿ. ಇಲ್ಲ ಇಲ್ಲ, 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 ಇಲ್ಲ. ಇಲ್ಲ, ನಾನು ಅವ್ನು ಸಪೋರ್ಟ್ ಮಾಡ್ತೀನಿ. ನಾನು ಅವ್ನು ಕೇಳು ನಾನು ಹೇಳ್ತೀನಿ. ಜಗಣ ಯಾಕೆ ಬಂದಿದ್ ಲೇಟು ಈಗ? ಅಮ್ಮನ್ನ ಹುಡ್ಕೊಂಡೋದ ಯಾಕೆ ಅವಳು ಕೈಗೆ ಸಿಕ್ಲಿಲ್ಲ ಕಣ, ಆಮೇಲೆ ನೋಡ್ತೀನಿ. ಯಾವ ಮನ ಸಿಗಾಕೊಂಡ್ಬಿಡ್ತೀವಿ ಸರ್. Late ಆಯ್ತು, ಟಾಸ್ಕ್. ಓಕೆ, ನಾ ಪಟ್ಟ ಟ್ರೈ ಮಾಡೋಣ. ಯಾಕೆ ಕೊಡಬಾರ್ದಾ? ಗ್ಯಾಪ್ ಕೊಡಂಗಿಲ್ಲ. ನಾನು ಕೇಳ್ಕೊಂಡು ಹೋಗ್ತಾ ಇರ್ತೀನಿ, ಅವ್ರು ಹೇಳ್ಕೊಂಡು ಹೋಗ್ತಾ ಇರ್ಬೇಕು. pass ಕೊಡಂಗಿಲ್ಲ. ಈಗ ಗೊತ್ತಾಯ್ತಾ ವಿಷಯ? ಗೊತ್ತಾಯ್ತಲ್ಲ ಆಕ್ರು. ಅಣ್ಣ ಬರ್ಬೇಕಾರೆ ಯಾವ ರೋಡಿಂದ ಬಂದ್ರಿ? ಜಗೇಶ್ ಅಣ್ಣ ಚೆನ್ನಾಗಿದ್ದೀರಾ? ಜಗೇಶ್ ಅಣ್ಣ ಚೆನ್ನಾಗಿವ್ರೆ, ನೀವು ಚೆನ್ನಾಗಿದ್ದೀರಾ? ಏನ್ ಶರ್ಮಿಳಾ ಇವತ್ತು ಆಕೆನಾ? ಓಕೆ, ಕ್ಯಾರವನಲ್ಲಿ ಎಸಿ ಚೆನ್ನಾಗಿತ್ತಾ? ಜಿ ಟಿವಿ ಥ್ಯಾಂಕ್ಸ್ ಯು ಸೋ ಮಚ್. ನಾನು ಲವ್ ಮಾಡ್ತೀರಂತ ನಿಜನಾ? ಕ್ಯಾಮ್ರಾಗಳನ್ನೆಲ್ಲ ಫೋಕಸ್ ಮಾಡ್ರಪ್ಪ. ದಿವ್ಯಂಕ ಕಳಾಕ್ತೀರಂತ ನಿಜನಾ? ಅಣ್ಣ ಇದು ಮುಗಿದಾದ್ಮೇಲೆ ನಾನು ಮನೆಗೆ ಬರ್ತೀನಿ. ಜಗಣ ಕರೀತಾರೆ, ಮಾತಾಡ್ಸೋರ ನಿಮ್ನ? ನಾನು ನಿಮ್ ಜೊತೆ ಬರ್ತೀನಿ. ಅಣ್ಣ ಮೆಜೆಸ್ಟಿಕಲ್ ಒಬ್ಬರೇ ಓಡಾಡಿದಿರಾ? ಲೇಟ್ ಆಯ್ತು. ಸಿಕ್ಕಾಪಟ್ಟೆ ಖುಷಿ ಆಯ್ತು. ಥ್ಯಾಂಕ್ ಅಂದ್ರೆ ಯು ಸೋ ಮಚ್. ಎಲ್ಲವೂ ಬಾಲ್ಯದಲ್ಲಿ ಈ ತರ ಎಲ್ಲ ತಮಾಷೆ ಆಟಗಳು, ಅಲ್ಗುಳಿ ಮನೆಗಳು, ಲಗೋರಿಗಳು, ಚಿನ್ನಿ ದಾಂಡು ಇದೆಲ್ಲ ಇದ್ದಂಥದ್ದು. ಇವಾಗಿನ ಮಕ್ಕಳು ಹೆಂಗಿದ್ದಾರೆ ಅಂದ್ರೆ ಏಕ್ದಮ್ ಮೈ ಮೇಲೆ ಬಿದ್ದ್ಬಿಡ್ತಾರೆ. ಯಾಕೆಂದ್ರೆ ಅವ್ರಿಗೆ ಡಿಫೆಂಡ್ ಮಾಡುವಂತ ಕೆಪಾಸಿಟಿ ಇರಲ್ಲ. ಈ ತರ ಸಣ್ಣ ಪುಟ್ಟ ಗೇಮ್ಗಳಿರುತ್ತಲ್ಲ, ಅದು ಯಾವತ್ತು ಬಾಲ್ಯಾವಸ್ಥೆಯಿಂದ ಇರ್ಬೇಕಾಗ್ತದೆ. ಚೆನ್ನಾಗಿದೆ, ಒಳ್ಳೆ ಪ್ರಯತ್ನ. ನನಗೆ ಗೊತ್ತಿಲ್ಲ ನೀನ್ ಹಿಂಗ್ ಮಾಡ್ತೀಯ ಅಂತ. ಇದು ಸಣ್ಣ ಪ್ರಯತ್ನ. ಮೇಲ್ ಜೊತೆ ಆಯ್ತು, ಈಗ ಫೀಮೇಲ್ ವರ್ಗೂ ಇದೆ. ಬಾಮ್ಮ ಬಾ. ಎದುರ್ಕೊಳ್ಳಂಗಿಲ್ಲ. ಮೇಡಮ್ ಪ್ಲೀಸ್. ಓಕೆ ಮೇಡಮ್, ನೀವು ರೆಡಿನಾ? ರೆಡಿ. ಫ್ರಿಡ್ಜ್ ಯಾರ ಮನೆ ಇರೋದು? ನನ್ ಶೂ ಚೆನ್ನಾಗಿದಾ? ಶೂ ಅಲ್ಲ, ಅದು ಚಪ್ಪಲಿ. ನನ್ನ ಹೆಸರು? ಈಗ ಮನೆಗೆ ಹೋಗಿದ್ರಾ? ನಾನೆಲ್ಲಿದ್ದೀನಿ? ಮನೆಗೆ ಹೋಗಿದ್ರಾ? ನೀವ್ ಮನೆಗೆ ಯಾರು? ಬಂದ್ರಾ? ಹೌದು. ಅವ್ರು ಹೇಳಿದ್ರ? ಹೌದು. ಓಕೆ, ಇನ್ನೊಂದ್ಸಲ ಶುರು ಮಾಡೋಣ ಮೇಡಮ್. ಡ್ರಾಮಾ ಜೂನಿಯರ್ ಮಕ್ಕಳು ಸ್ಕಿಟ್ ಹೆಂಗಿತ್ತು? ಜಗೇಶನ ತುಂಬಾ ಸಕ್ಕದಾಗಿತ್ತು. ಕ್ಯಾರವ್ಯಾನಲ್ಲಿ ಎಸಿ ಚೆನ್ನಾಗಿತ್ತಾ? ಊಟ ಆಯ್ತು ನಂದು. ಸ್ಕ್ರಿಪ್ಟ್ ಚೆನ್ನಾಗಿತ್ತಾ? ನಾಷ್ಟ ಮಾಡ್ದೆ. ನಿಮ್ಮ ಹೆಸರು ಶರ್ಮಿಳಾ ಮಾಡ್ರಂತ ಯಾಕೆ? ಚಿರಂಜೀವಿ ಸರ್ಜಾ. ಚಿರಂಜೀವಿ ಸರ್ಜಾ ಅವ್ರು ಯಾರು? ಆಕೆ. ಆಕೆ ಯಾರು? ಅವನು ಯಾರು? ಮನೆಗೆ ಹೋದೆ. ಮನೆಗೆ ಯಾವಾಗ ಹೋದ್ರಿ? ಸ್ಕೂಲ್ ಹೋಗ್ತಾ ಇದ್ದೀನಿ. ಎಷ್ಟು ಗಂಟೆಗೆ ಹೋಗ್ಬೇಕಿತ್ತು? ನನ್ನ ಅಕ್ಕ ಕಾಯ್ತಾ ಇದಾರೆ. ನಿಮ್ಮ ಅಕ್ಕನ ಹೆಸರೇನು? ತಾಯಿ ಇದ್ದಾರೆ. ತಾಯಿ ಹೆಸರೇನು? ಅಣ್ಣ ಹೋಗ್ತಾ ಇದಾರೆ. ಈಗ ಬೆಳಗ್ಗೆನೆ ಬಂದ್ರಲ್ಲ, ಎಷ್ಟೊಂದು ಲೇಟ್ ಆಗೋಯ್ತು? ಜಿಮ್ ಹೋಗ್ತಾ ಇದೀನಿ. ಜಿಮ್ಮಿಗೆ ಹೋಗಿದ್ಕೆ ಲೇಟ್ ಆಯ್ತಾ? ಯೋಗ ಮಾಡ್ತಾ ಇದೀನಿ. ಯೋಗದ ಜೊತೆಗೆ ಹೋಗಿದ್ಕೆ ಲೇಟ್ ಆಯ್ತಾ? ನಿಮ್ ಶರ್ಟ್ ಚೆನ್ನಾಗಿಲ್ಲ. ನನ್ ಶರ್ಟ್ ಚೆನ್ನಾಗಿಲ್ಲ ಅಂತ ಗೊತ್ತು, ನೀವು ಹಾಕಿರೋ ಬಟ್ಟೆ ಮಾತ್ರ ನನ್ shoe ಸಾಕಾಗಿದೆ. ಚೆನ್ನಾಗಿದೆ. ಅಯ್ಯೋ, ಬಟ್ಟೆ ಹೇಳಿದ್ರೆ ಶೂ ಹೇಳ್ತಿದ್ದೀರಾ ನೀವು? ಸೂಪರ್ 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 ಮೇಡಮ್. ನೋಡ್ದಂಗೆ ಅದ್ ಹೆಂಗಾಯ್ತು ಅಂತಂದ್ರೆ, ಫಸ್ಟ್ ಚಿರು ಸರ್ ಬಂದ್ರ, ಇವ್ರಲ್ಲಿ ಕುತ್ಕೊಂಡು ನೋಡ್ಕೊಂಡ್ರ, ಫಿಕ್ಸ್ ಆಗ್ಬಿಟ್ರು ಒಂಥರ. ಶರ್ಮಿಳಾ ಆಯ್ತಾಯ್ತು, ಇವ್ನು ನಿನಗೆ ಹಿಂಗ್ ಮಾಡ್ತಾನಲ್ವಾ, ಇವಾಗ ನೀವ್ ವಾಪಸ್ ಕೇಳಿ ಅವನು. ಓಕೆ, ನಿಮ್ ಹೆಸರು? ನಯನ. ಎಲ್ಲಿಂದ ಬಂದಿದ್ದೀರಾ? ಒಂದ್ ನಿಮಿಷ. ಅದು ತುಂಬಾ ಸೂಪರ್ ಆಗಿತ್ತು. ಅವಳು ನಿನಗಿನ್ನ 2 ಹೆಜ್ಜೆ ಮುಂದೆ ದಾಪುಗಾಲಕ್ಕೆ ಅವಳು ಸ್ಟ್ರಾಂಗ್ ಅಂತ ಪ್ರೂವ್ ಮಾಡಿದ್ಲು. ಹಂಗ ಅವ್ರಣ್ಣ. ಹೌದು.